ಹಾಯ್ ಗೈಸ್, ನಾನು ಇವತ್ತು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಹೇಗೆ ಮೇಕಪ್ ಮಾಡ್ಕೊಳ್ಳೋದಂತ ಹೇಳಿ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ, ಬನ್ನಿ. ಓಕೆ ಗೈಸ್, ನಾನಿವಾಗ ಫಸ್ಟು ವೆಟ್ ವೈಪ್ಸಿಂದ ಇವ್ರ ಫೇಸ್ನ ವೈಪ್ ಮಾಡ್ತಾ ಇದ್ದೀನಿ. ಅವ್ರು ಆಲ್ರೆಡಿ ಫೇಸ್ ವಾಶ್ ಮಾಡಿದ್ದಾರೆ, ಸೊ ನಾನು ಕ್ಲಿನ್ಸರಿಂದ ಏನು ಕ್ಲೀನ್ ಮಾಡ್ಕೊಳ್ಳಲ್ಲ. ಜಸ್ಟ್ ವೆಟ್ ವೈಪ್ಸಿಂದ ಅವ್ರ ಫೇಸ್ನ ನೀಟಾಗಿ ವೈಪ್ ಮಾಡ್ಕೊತಾ ಇದ್ದೀನಿ. ಸೊ ನೆಕ್ಸ್ಟ್ ನಾನು ಟೋನರ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದನ್ನು ಒಂದು 2 ಮಿನಿಟ್ಸ್ ಡ್ರೈ ಆಗಿಬಿಡಬೇಕು. ಸೊ ಇದನ್ನು ಸ್ಪ್ರೇ ಮಾಡಿದ್ಮೇಲೆ ಒಂದು 2 ಮಿನಿಟ್ಸ್ ಡ್ರೈ ಆಗಿಬಿಡಬೇಕು. ಸೊ ಇವಾಗ ಇದು ಡ್ರೈ ಆಗಿದೆ. ಸೊ ನಾನಿವಾಗ ನೆಕ್ಸ್ಟ್ ಮಾಯ್ಶ್ಚರೈಸರ್ ಯೂಸ್ ಮಾಡ್ತಾ ಇದ್ದೀನಿ. ಇವ್ರ ಸ್ಕಿನ್ ಬಂದ್ಬಿಟ್ಟು ತುಂಬ ಆಯಿಲಿನೂ ಇಲ್ಲ, ಡ್ರೈ ಕೂಡ ಇಲ್ಲ. ಇಲ್ಲಿ ನೋಡಿ, ಮಾಯ್ಶ್ಚರೈಸರ್ನ 2 ಮಿನಿಟ್ಸ್ ಡ್ರೈ ಬಿಡಬೇಕು. ಇದಾದಮೇಲೆ ನಾನು ಪ್ರೈಮರ್ನ ಅಪ್ಲೈ ಮಾಡ್ತೀನಿ. ಸೊ ಇವಾಗ ಮಾಯ್ಶ್ಚರೈಸರ್ ಹಚ್ಚಿರೋದು ತುಂಬ ಚೆನ್ನಾಗಿ ಡ್ರೈ ಆಗಿದೆ. ನಾನಿವಾಗ ಪ್ರೈಮರ್ ಯೂಸ್ ಮಾಡ್ತಾ ಇದ್ದೀನಿ. ನಾವು ಪ್ರೈಮರ್ ಯೂಸ್ ಮಾಡೋದ್ರಿಂದ ಮೇಕಪ್ ತುಂಬ ಚೆನ್ನಾಗಿ ಬರುತ್ತೆ. ಓಕೆ ಗೈಸ್, ನಾನಿವಾಗ ಕಲರ್ ಕರೆಕ್ಟರ್ ಯೂಸ್ ಮಾಡ್ತಾ ಇದ್ದೀನಿ. ನೋಡು, ಗೈಸ್ ಯಾವಾಗಲೂ ಅಷ್ಟೇ, ಬ್ಲೆಂಡರ್ನ ತುಂಬ ಪ್ರೆಸ್ ಮಾಡಿ ಬ್ಲೆಂಡ್ ಮಾಡಬಾರ್ದು, ತುಂಬ ಸಾಫ್ಟಾಗಿ ಬ್ಲೆಂಡ್ ಮಾಡಬೇಕು. ಮೇಲೆ ಮೇಲೆ ಗೈಸ್, ಕನ್ಸಿಲರ್ ಕೂಡ ಅಷ್ಟೇ, ನಾವು ಯಾವಾಗ್ಲೂ ಡೈರೆಕ್ಟಾಗಿ ಫೇಸ್ ಮೇಲೆ ಅಪ್ಲೈ ಮಾಡಿದ್ರೆ ಸೊ ಅಲ್ಲಿ ಸ್ವಲ್ಪ ಕ್ರ್ಯಾಕಿ ಆ ಥರ ಆಗುತ್ತೆ, ಲೈನ್ಸ್ ಕ್ರಿಯೇಟ್ ಆಗುತ್ತೆ. ಸೊ ಹ್ಯಾಂಡ್ಸ್ ಮೇಲೆ ಹಾಕಿ, ಸೊ ನೆಕ್ಸ್ಟ್ ನಾವು ಫೇಸ್ ಮೇಲೆ ಹಾಕಬೇಕು. ನಾನಿವಾಗ ಫೌಂಡೇಶನ್ ಅಪ್ಲೈ ಮಾಡ್ತಾ ಇದ್ದೀನಿ.
ಸೊ ನೀವು ಫಸ್ಟ್ ಫೌಂಡೇಶನ್ ಅಪ್ಲೈ ಮಾಡೋದಕ್ಕಿಂತ ಮುಂಚೆ ನೀವು ಚೆಕ್ ಮಾಡ್ಕೊಬೇಕು ಫೌಂಡೇಶನ್ ಅವ್ರ ಫೇಸ್ಗೆ ಮ್ಯಾಚ್ ಆಗುತ್ತಾ ಅಂತ ಹೇಳಿ. ಭಯ ಆಯ್ತಾಯ್ತಾ? ಹ್ಞೂ ಓಕೆ ಗೈಸ್, ನಾನು ಆ್ಯಕ್ಚುಲಿ ಆಲ್ರೆಡಿ ವಿಡಿಯೋ ಮಾಡ್ತಿದ್ದೆ ಏನಾಗಿದೆ ಅಂತ ಅಂದರೆ ಹೇಳಿ ಪಾಸ್ ಮಾಡಿಬಿಟ್ಟಿದ್ದೀನಿ. ನನಗೆ ಗೊತ್ತೇ ಆಗಿಲ್ಲ. ನಾನು ಅಂದ್ಕೊಂಡಿದ್ದೀನಿ ರೆಕಾರ್ಡ್ ಆಗ್ತಿದೆ ಅಂತ ಹೇಳಿ. ಸೊ ನಿಮಗೆ ಕಂಪ್ಲೀಟ್ ವಿಡಿಯೋ ನಾನು ತೋರ್ಸೋದಕ್ಕಾಗಲಿಲ್ಲ. ಇವಾಗ ನೀವು ನೋಡ್ಬೋದು ಮೇಕಪ್ ಹೇಗೆ ಬಂದಿದೆ ಅಂತ ಹೇಳಿ. ಬನ್ನಿ ನಾವು ಅವ್ರನ್ನೇ ಕೇಳೋಣ ಮೇಕಪ್ ಹೇಗೆ ಕಾಣಿಸ್ತಿದೆ, ಹೇಗೆ ಅನ್ನಿಸ್ತಿದೆ ಅಂತ ಹೇಳಿ. ಹೇಗೆ ಅನ್ನಿಸ್ತಿದೆ ಮೇಕಪ್? ನಾನು ಫಸ್ಟ್ ಟೈಮ್ ಮೇಕಪ್ ಮಾಡ್ತಿರೋದು. ಹಿಂಗೆ ಬರುತ್ತೆ ಏನೋ ಅನ್ನೋ ಟೆನ್ಷನ್ ಇತ್ತು. ಬಟ್ ತುಂಬ ಚೆನ್ನಾಗಿ ಬಂದಿದೆ. ನಾನು ಅನ್ಕೊಂಡೇ ಇರಲಿಲ್ಲ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ. ತುಂಬ ನ್ಯಾಚುರಲ್ ಆಗೇ ಬಂದಿದೆ ಮೇಕಪ್. ನೀವು ಹೇಳ್ದಾಗೆ ಐಬ್ರೋ ಮಾಡಿಸ್ಬೇಕಿತ್ತು. ನನಗೆ ಭಯ ಇತ್ತು ಐಬ್ರೋ ಮಾಡ್ಸೋಕ್ಕೆ, ಅದಕ್ಕೆ ನಾನು ಮಾಡಿಸಿಲ್ಲ. ನೆಕ್ಸ್ಟ್ ಟೈಮ್ ಖಂಡಿತ ಮಾಡಿಸ್ತೀನಿ ಐಬ್ರೋನ. ಮತ್ತು ನಿಮ್ಮ ಹತ್ರನೇ ಮೇಕಪ್ ಮಾಡಿಸ್ತೀನಿ, ಯಾಕಂದರೆ ತುಂಬ ಚೆನ್ನಾಗಿ ಬಂದಿದೆ ನ್ಯಾಚುರಲ್ ಆಗಿ ಮೇಕಪ್. ಥ್ಯಾಂಕ್ ಯು.